ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮಯೂರ್ ಜೊತೆ ಮಾತಾಡ್ತಾ ಇದ್ದೆ. ಈಗ ಸಹಜವಾಗಿ ಸಾಮಾನ್ಯ ಜನರಿಗೆ ಗೊತ್ತಾಗೋದು ಸೋಡಾ ಹಾಕ್ತಾರೆ ಹೆಚ್ಚಾಗಿ ಅನ್ನೋದು. ಇನ್ನೊಂದು ಈ ವಿನೆಗರ್ ಬಗ್ಗೆ ಮತ್ತು ಈ ಸಿಂಪ್ಟಮ್ಸ್ ಬಗ್ಗೆ ಹೇಳಿ. ಹೊಟ್ಟೆ ಉಬ್ಬರಿಸುತ್ತೆ, ಇನ್ನೇನೋ ತೇಗ್ಗಳು ಬರ್ತಾ ಇರುತ್ತೆ, ಹೊಟ್ಟೆ ಸರಿ ಇಲ್ಲ ಅಂತ ಅನಿಸೋದು, ಇವೆಲ್ಲ ಏನು ಕಾರಣಕ್ಕಾಗುತ್ತೆ? ಸೋಡಾ ಪುಡಿನೇ ಯಾವುದಕ್ಕೆಲ್ಲ ಬಳಸ್ತಾರೆ, ಯಾರೆಲ್ಲ ಬಳಸ್ತಾರೆ? ಹೆಚ್ಚಾಗಿ ಈ ಸಮಸ್ಯೆ ಕಾಣೋದು ಈ ರಸ್ತೆ ಉದ್ದಕ್ಕೂ ಸಿಕ್ಕೋ ಹೋಟೆಲ್ಗಳು ಮತ್ತು ಪ್ರವಾಸಿ ತಾಣಗಳು. ಈಗ ಭಾಳಷ್ಟು ಜನ ಹೇಳ್ತಾ ಇದ್ರು ಕೂಡ, ತಾವು ಗಮನಿಸಿದ್ರಿ. ಎಕ್ಸ್ಪ್ಲೈನ್ ಮಾಡಿ ಸರ್. ಸೋಡಾ ಸಾಮಾನ್ಯವಾಗಿರೋದು ಹೆಚ್ಚಿನವರಿಗೆ ಅದರ ಐಡಿಯಾನೇ ಇಲ್ಲ. ಸೋಡಾ ಅಂತ ಹೇಳಿದ ತಕ್ಷಣ ಅವರು ಈಗ ಯಾವುದಾದ್ರು ಫ್ರೈಡ್ ಐಟಮಿಗೆ ನಿಮಗೆ ಹಾಕಿದ ತಕ್ಷಣ ನಿಮಗೆ ಉಬ್ತದೆ ಅಂತ ಹೇಳ್ಬಿಟ್ಟು ಆ ಥರ ಆಗೋದಿಲ್ಲ. ಆ್ಯಕ್ಚುಲಿ ಕರೆಕ್ಟ್ ಅಲ್ಲ ಅದು. ಸಾಮಾನ್ಯವಾಗಿ ಸೋಡಿಯಂ ಅಂದರೆ ಸೋಡಿಯಂ ಬೈಕಾರ್ಬೊನೇಟ್. ಸೋಡಿಯಂ ಬೈಕಾರ್ಬೊನೇಟ್ ಯೂಸ್ ಮಾಡಬೇಕಾದಲ್ಲಿ ಸಾಮಾನ್ಯ ಹಳೆಯ ಕಾಲದ ನೀವು ಯಾವುದೇ ಐಟಮ್ ತೊಗೊಳ್ಳಿ, ಎಲ್ಲೆಲ್ಲಿ ನಿಮಗೆ ಅಸಿಡಿಟಿ ನಾವು ಅಂದರೆ ಆ್ಯಸಿಡ್ ಯೂಸ್ ಮಾಡ್ತೀವೋ. ಫಾರ್ ಎಕ್ಸಾಂಪಲ್ ನಿಮಗೆ ಮಂಗಳೂರು ಬಜ್ಜಿ ಅಂತ ಮಾಡ್ಕೊಳ್ಳಿ. ಮಂಗಳೂರು ಬಜ್ಜಿಗೆ ನಾವು ಆ್ಯಕ್ಚುಲಿ ಹುಳಿ ಮಜ್ಜಿಗೆ ಹಾಕ್ತೀವಿ. ಪರ್ಪಸ್ ಏನಂದರೆ ಆವಾಗ ಹುಳಿ ಮಜ್ಜಿಗೆ ಹಾಕ್ತಾ ಇರೋದು ಆ್ಯಸಿಡ್ ಮತ್ತು ಆಲ್ಕಲಿನ ಆ್ಯಕ್ಚುಲಿ ರಿಯಾಕ್ಷನ್ ಆಗಿ ಆವಾಗ ನಿಮಗೆ ಕಾರ್ಬನ್ ಡೈಆಕ್ಸೈಡ್ ಎವಾಪರೇಟ್ ಆಗುತ್ತೆ ಮತ್ತು ಬ್ಯಾಲೆನ್ಸ್ ಏನೂ ಇರೋದಿಲ್ಲ ಅದರೊಳಗಡೆ. ನಿಮಗೆ ಸ್ಟೊಮಕ್ ಹಾಳು ಮಾಡೋದು ಏನು ಇರೋದಿಲ್ಲ, ಬಟ್ ಪ್ರೋಸೆಸ್ ಕಂಪ್ಲೀಟ್ ಆಗಬೇಕು ಅಂತೇಳಿದ್ರೆ ಸಾಮಾನ್ಯ ಮಂಗಳೂರು ಬಜ್ಜಿನಲ್ಲಿ ಏನು ಮಿಸ್ಟೇಕ್ ಮಾಡ್ತಾರೆ ಅಂದರೆ ಫಸ್ಟ್ ನಿಮಗೆ ಸೋಡಾ ಹಾಕಿ ಫಸ್ಟ್ 1 ಗಂಟೆ ಇಟ್ಬಿಡ್ತಾರೆ. ಸೋಡಾ ಮಜ್ಜಿಗೆ ಎಲ್ಲ ಒಟ್ಟಿಗೆ ಹಾಕಿ ಇಟ್ಬಿಡ್ತಾರೆ. ಅವಾಗ ರಿಯಾಕ್ಷನ್ ಆಗಿರ್ತದೆ, ಬ್ಯಾಲೆನ್ಸ್ ಉಳಿದಿರೋದು ನಿಮಗೆ ಉಬ್ಬೋದಿಲ್ಲ, ಅದ್ರ ಬದಲು ಎಣ್ಣೆ ಜಾಸ್ತಿ ಕುಡಿತದೆ. ಮತ್ತು ಹೆಚ್ಚಿನವ್ರು ಏನಂದರೆ ಈಗ ಬೋಂಡ ಮಾಡ್ತಾರೆ. ಬೋಂಡಕ್ಕೆ ನಿಮಗೆ ಬರೇ ಇದು ಸೋಡಿಯಂ ಬೈಕಾರ್ಬೊನೇಟ್ ಹಾಕ್ತಾರೆ. ಅದಕ್ಕೆ ಆ್ಯಸಿಡ್ ಹಾಕ್ತಾರೆ. ಆ್ಯಸಿಡ್ ಅಂದರೆ ನಿಮಗೆ ನಾನು ಹೇಳಿದ ಆ್ಯಸಿಡ್ ಅಂತ ಆ್ಯಸಿಡ್ ಅಲ್ಲ ಅದು. ನಿಮ್ಗೆ ಅದಕ್ಕೆ ಲ್ಯಾಕ್ಟಿಕ್ ಆ್ಯಸಿಡ್ ಅಂದರೆ ನಿಮಗೆ ಮಜ್ಜಿಗೆ ಅಥವಾ ಲಿಂಬೆಹಣ್ಣು ಯೂಶಲಿ ಲಿಂಬೆಹಣ್ಣು ರಸ ಹಾಕ್ತಾರೆ. ಅದು ಹಾಕದೇ ಇದ್ದರೆ ಇಟ್ ಈಸ್ ಡೇಂಜರಸ್. ನಿಮಗೆ ಹೊಟ್ಟೆ ಉಬ್ಬರ ಬರೋದಲ್ಲ ಅದರಿಂದ. ಯಾವುದಕ್ಕೆ ನಿಮಗೆ ಆ್ಯಸಿಡ್ ಹಾಕದಿದ್ರೆ ಏನಾಗುತ್ತೆ ಅಂದರೆ ನಿಮಗೆ ಲಿಂಬೆಹಣ್ಣಿನ ರಸ ಹಾಕಲಿಲ್ಲ ಅಂತ ಹೇಳಿದ್ರೆ ಆವಾಗ ಈ ಸೋಡಿಯಂ ಬೈಕಾರ್ಬೊನೇಟ್ ನಿಮಗೆ ಕಾರ್ಬನ್ ಡೈಆಕ್ಸೈಡಿಗೆ ಎವಾಪರೇಟ್ ಆಗೋ ಚಾನ್ಸೇ ಇರೋದಿಲ್ಲ. ಆವಾಗ ಹೊಟ್ಟೆ ಉಬ್ಬರ ಬರ್ತದೆ. ನಿಮ್ಮ ಹೊಟ್ಟೆ ಒಳಗಡೆ ಅದು ಉಬ್ಬುತ್ತದೆ ಅಷ್ಟೇ. ಒಂದದು. ಎರಡನೇದು ನೀವು ಕೇಳಿದ್ರಲ್ಲ, ಈಗ ಬರೀ ಸೋಡಾ ಮಾತ್ರ ಅಲ್ಲ. ಸಾಮಾನ್ಯವಾಗಿ ಮಧ್ಯಾಹ್ನ ನೀವು ಈಗ ನಿಮಗೆ ನಾರ್ತ್ ಇಂಡಿಯನ್ ಡಿಶಸ್ ತಿಂದರೆ ನಾರ್ತ್ ಇಂಡಿಯನ್ ಡಿಶಸ್ಸಲ್ಲಿ ಇನ್ವೇರಿಯಬಲಿ ನಿಮಗೆ ವನಸ್ಪತಿ ಮತ್ತು ಈ ಇದಾಕಿರ್ತಾರೆ, ಅಜಿನೋಮೋಟೊ ಹಾಕಿರ್ತಾರೆ. ಅಜಿನೋಮೋಟೊ ಯಾಕೆ ಹಾಕ್ತಾರೆ ನನಗೂ ಇನ್ನೂ ಗೊತ್ತಿಲ್ಲ, ಯಾಕಂದರೆ ಒರಿಜಿನಲ್ ನಾರ್ತ್ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ. ಎರಡರಲ್ಲೂ ನಿಮ್ಗೆ ಏನಂತ ಹೇಳಿದ್ರೆ ಆ ಹೊಟ್ಟೆ ಉಬ್ಬರ ಮತ್ತು ನಿಮಗೆ ಒಂಥರ ಬಾಯಾರಿಕೆ ಆಗೋದು, ನೀರು ಕುಡಿಬೇಕಂತ ಅನಿಸೋದು ಕಂಟಿನ್ಯೂಸ್. ನಿಮಗೆ ಸಾಯಂಕಾಲ 6 ಗಂಟೆ ಆದರೂ ಜೀರ್ಣ ಆಗೋದಿಲ್ಲ. ಇದೆಲ್ಲ ಸಿಂಪ್ಟಮ್ಸ್ ಇದು ಈ ಹೊಟ್ಟೆ ಉಬ್ಬರ ಬರಲಿಕ್ಕೆ. ಇನ್ನೊಂದು ನಿಮಗೆ ಸಾಮಾನ್ಯವಾಗಿ ನಮ್ಮ ಶ್ರೀನಿವಾಸರಾಯರು ಹೇಳಿದ್ರು ಇಡ್ಲಿಯಿಂದ ಕ್ಯಾನ್ಸರ್ ಬರೋದಿಲ್ಲ. ಬಟ್ ಇಡ್ಲಿ ನಿಮಗೆ ಈ ಅನ್ನ ನಿಮಗೆ ಡೈರೆಕ್ಟ್ ಸ್ಟೀಮ್ ಆದರೆ ನಿಮಗೆ ಹೊಟ್ಟೆ ಉಬ್ಬರ ಬರೋ ಚಾನ್ಸ್ ಇದೆ. ಕ್ಯಾನ್ಸರ್ ಅಲ್ಲ, ಬಟ್ ಹೊಟ್ಟೆ ಉಬ್ಬರ ಬರ್ಬೋದು ಅದರಿಂದ. ಸೊ ಅದಕ್ಕೆ ಈಗಿನ ಈ ಮೆಷಿನ್ಸ್ ಎಲ್ಲ ಮೆಷಿನ್ಸಲ್ಲೂ ಕರೆಕ್ಷನ್ ಮಾಡ್ಕೊಂಡಿದ್ದಾರೆ. ಡೈಲಿ ಅದೇ ಫುಡ್ಡನ್ನು ಯೂಸ್ ಮಾಡೋರು ಹೋಟ್ಲ್ ಅವ್ರಿಗೆ ಈ ರೀತಿ ಪದೇ ದಿನ ಹೊಟ್ಟೆ ಉಬ್ಬರ ಆದರೆ ಏನಾಗುತ್ತೆ? ತಿನ್ಬೇಕಂತ ಅನಿಸೋದಿಲ್ಲ. ಆಮೇಲೆ ಏನು ಕಾಯಿಲೆ? ಸಾಮಾನ್ಯವಾಗಿ ಊಟ ನಿಮಗೆ ಕಮ್ಮಿ ಮಾಡ್ತಾ ಬರ್ತಾರೋ. ನೀವು ಬೇಕಾದ್ರೆ ನೋಡಿ, ಸ್ವಲ್ಪ ಆ ಥರದ್ದು ಇದ್ದಲ್ಲಿ ಸ್ವಲ್ಪ ಊಟ ಮಾಡಿದ ತಕ್ಷಣ ಆಮೇಲೆ ಬೇಡ ಅಂತ ಅನಿಸುತ್ತೆ ನಮಗೆ. ಅದು ಸೋಡದಿಂದಲ್ಲ, ಈ ಎಫೆಕ್ಟಿಂದ. ಸೊ ಅದು ಒಳ್ಳೆಯದಲ್ಲ. ಬಟ್ ಈಗ ನಿಮಗೆ ನನ್ನ ಪ್ರಕಾರ ಹೆಚ್ಚಿದೆ, ಎಲ್ಲ ಮ್ಯಾನುಫ್ಯಾಕ್ಚರರ್ಸು ಕರೆಕ್ಟ್ ಮಾಡ್ಕೊಂಡಿದ್ದಾರೆ ಅದನ್ನು. ಇಡ್ಲಿ ಬಾಕ್ಸ್ ಎಲ್ಲ ಜಾಕೆಟ್ ಡಬಲ್ ಜಾಕೆಟ್ ಹಾಕ್ತಾ ಇಲ್ಲ ಅಂತ ನೇರವಾಗಿ ತೋರಿಸಿದ್ವಲ್ಲ ನಾವು. ಅದೇ ಹಾಕದೇ ಇರೋರು ಟೈಪ್ ಆದರೆ. ಬಟ್ ಈಗ ನಾರ್ಮಲಿ ಸ್ಟೀಮ್ ಆಪರೇಟೆಡ್ ಏನಿದೆ ಹೋಟೆಲ್ನಲ್ಲಿ, ಅದಕ್ಕೆ ಡಬಲ್ ಜಾಕೆಟ್ ಹಾಕಿ ಅದರೊಳಗಿಂದನೇ ಸ್ಟೀಮು ಇಡ್ಲಿಗೆ ಬರುತ್ತೆ. ಅದು ಸೇಫ್ ಇದೆ. ಶ್ರೀಪತ್ರ ಇದು ಬರೀ ಇಡ್ಲಿಗೆ ಮಾತ್ರ ಅಲ್ಲ, ಈ ಥರ ಡೈರೆಕ್ಟ್ ಸ್ಟೀಮ್ ಕೊಡುವಂಥದ್ದು ಸಾಂಬಾರಿಗೂ ಕೊಡ್ತಾಯಿದ್ದಾರೆ, ಅನ್ನ ಮಾಡುವಾಗಲೂ ಕೊಡ್ತಾಯಿದ್ದಾರೆ, ಹಾಲಿಗೂ ಇದೆ. ಹಾಲಿಗೆ ಹೇಗೆ ನಾವೊಂದು ಹಾಲಿಗೆ ಒಂದು ಸಣ್ಣ ಇದು ಕೊಡ್ತೀವಿ, ಅದರಲ್ಲಿ ಡಬಲ್ ಜಾಕೆಟ್ ಇರುತ್ತೆ. ಅದು ನೀರು ಕುದ್ದಾಗ ಒಂದು ವಿಸಿಲ್ ಬರುತ್ತಲ್ಲ, ಆ ಥರ ಪಾತ್ರ ಇದ್ದರೆ ಅದು ಡಬಲ್ ಜಾಕೆಟ್ ಅಂತಾರೆ. ಅದರಲ್ಲಿ ಸ್ಟೀಮ್ ಬಂದು ಇದರ ಅನ್ನ ಏನಾದ್ರು ತಯಾರಾದರೆ ಅಥವಾ ಯಾವುದೇ ಪದಾರ್ಥ ತಯಾರಾದರೆ ಅದು ಸೇಫ್ ಇರುತ್ತೆ. ಡೈರೆಕ್ಟ್ ಕೊಟ್ಟಾಗ ಇದೇ ರೀತಿ ಪ್ರಾಬ್ಲಮ್. ಇಲ್ಲಿಗೆ ಆ್ಯಡ್ ಮಾಡಬೇಕಂದ್ರೆ ಸೋಡಾ ಇನ್ನೊಂದು ಯೂಸ್ ಮಾಡಿದಾಗ ಈ ತರಕಾರಿಗೆಲ್ಲ ಬಾಯ್ಲ್ ಮಾಡಬೇಕಾದ್ರೆ ಯೂಸ್ ಮಾಡ್ತಾರೆ. ಏನಕ್ಕಂದರೆ ಈ ಸೋಡಾ ಯೂಸ್ ಮಾಡಿದಾಗ ಅದು ತರಕಾರಿ ಎಲ್ಲ ತುಂಬ ಬ್ರೈಟ್ ಆಗೋಗುತ್ತೆ. ದೆ ಲುಕ್ ವೆರಿ ಬ್ರೈಟ್. ಬ್ಲೀಚ್ ಎಫೆಕ್ಟ್ ಅಂತೀವಿ. ಇನ್ನೊಂದು ಅಜಿನೋಮೋಟೊ ಹೇಳಿದ್ರಲ್ಲ, ಅದೇನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಈ ಟೇಸ್ಟ್ ಇರುತ್ತಲ್ಲ ಅದು ಇನ್ನೂ ಎನ್ಹ್ಯಾನ್ಸ್ ಆಗೋಗುತ್ತೆ. ಎಸ್ಪೆಷಲಿ ಈ ಚೈನೀಸಲ್ಲಿ ಮತ್ತು ಈಗ ನಾರ್ತ್ ಇಂಡಿಯನಲ್ಲೂ ಯೂಸ್ ಮಾಡ್ತಾ ಇರೋದು ಒಂದು ಟೇಸ್ಟ್ ಎಲ್ಲ ಕಂಪ್ಲೀಟಾಗಿ ಇನ್ನೂ ಎನ್ಹ್ಯಾನ್ಸ್ ಆಗಬೇಕು. ಸೊ ನಾರ್ತ್ ಇಂಡಿಯಾದಲ್ಲಿ ಇರಲಿಲ್ಲ, ಬಟ್ ಇವಾಗ ಸಾಮಾನ್ಯವಾಗಿ ಅವರೆಲ್ಲ ಯೂಸ್ ಮಾಡುವಂಥ ನಿಮಗೆ ಬೇಸಿಕ್ ಗ್ರೇವಿ ಇದೆಯಲ್ಲ, ಗ್ರೇವಿ ನಿಮಗೆ ಟೊಮ್ಯಾಟೋಯಿಂದ ಯೂಸ್ ಮಾಡ್ತಾರೆ. ಟೊಮ್ಯಾಟೊ ಪ್ಯೂರಿ ಹಾಕ್ತಾರೆ ಅವರು. ಟೊಮ್ಯಾಟೋದಲ್ಲಿ ಆ್ಯಕ್ಚುಲಾಗಿ ನಿಮಗೆ ಅಜಿನೋಮೋಟೊ ಇದ್ದೇ ಇದೆ. ಸೋಡಿಯಂ ಮೊನೋಗ್ಲೂಟಮೇಟ್ ಅಂತ ಹೇಳ್ತಿರಲ್ಲ, ಅದು ಜಾಸ್ತಿ ಇದೆ. ಅದಕ್ಕೆ ನೀವು ಬೇಕಾದ್ರೆ ನೋಡಿ, ಮಕ್ಕಳಿಗಾಗಲಿ ಇದಕ್ಕಾಗಲಿ ನಿಮಗೆ ಸಾಸು ಮತ್ತು ಕೆಚಪ್ ತಿಂದ ತಕ್ಷಣ ಇನ್ನೂ ಬೇಕು ಅಂತ ಹೇಳ್ತಾರೆ. ಗ್ರೇವಿಂಗ್ ಇಲ್ಲಿ ನಿಮಗೆ ಅದು ಮಾಡಲಿಕ್ಕೆ ಏನು ಮಾಡ್ತಾರೆ, ಇದು ನಿಮಗೆ ಈ ನಾರ್ತ್ ಇಂಡಿಯನ್ ಡಿಶಸ್ಸಿಗೆ ಹಾಕ್ತಾ ಇದ್ದಾರೆ. ಬಟ್ ಒಳ್ಳೆಯದಲ್ಲ ಅದು. ರೈಟ್. ಅದ್ರ ಬದಲಿಗೆ ನೀವು ಟೊಮ್ಯಾಟೊ ಪ್ಯೂರಿನ ಯೂಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಹಾಗೆ ಬರ್ತದೆ ಅದು. ರೈಟ್. ಪ್ರಭಾಕರ್ ರಾವ್ಜಿ, ತಾವು ಅಜಿನೋಮೋಟೊ ಬಗ್ಗೆ ಏನೋ ಹೇಳೋ ಕೊಡ್ತಾ ಇದ್ದೀರಿ. ಏನಾಗಿದೆ?
ಸರ್, ಅಜಿನೋಮೋಟೋ ಬಗ್ಗೆ ಮಾತಾಡೋಕ್ಕೆ ತಾವು ಕೈ ಎತ್ತಿದ್ರಿ. ಯಾರು ಮಾತಾಡ್ತಾ ಇದ್ದಾರೆ? ನಾನು ಹಮೀದ್ ಮಾತಾಡ್ತಾ ಇದ್ದೀನಿ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಪ್ರಭಾಕರ್ ಜಿ, ನನ್ನ ಧ್ವನಿ ಕೇಳಿಸ್ತಾ ಇದೆ? ಬಹುಶಃ ನನ್ನ ಧ್ವನಿ ಅವ್ರವ್ರು ಕೇಳಿಸ್ತಾ ಇಲ್ಲ. ಡಾಕ್ಟ್ರೇ, ಈ ಅಜಿನೋಮೋಟೋ ಬಳಕೆ ಕಾನೂನಲ್ಲಿದೆಯಾ? ಬಳಸ್ಬೋದಾ ಅದನ್ನು? ಸರ್, ಅದು ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಆ್ಯಕ್ಟಲ್ಲಿ ಐ ಆಮ್ ನಾಟ್ ಟ್ರೈನ್ಡ್, ಬಟ್ ನನ್ನ ಪ್ರಕಾರ ಅದನ್ನು ಬಳಕೆ ಮಾಡಬಾರ್ದು ಅಂತ ಇದೆ ಸರ್. ಬ್ಯಾಂಡ್ ಪ್ರಾಡಕ್ಟ್ ಅಮೆರಿಕದಲ್ಲಿ ಎಕ್ಸೆಪ್ಟ್ ಅಮೆರಿಕದಲ್ಲಿ FDA ನಲ್ಲಿ ಇದುವರೆಗೆ ಸೈಲೆಂಟ್ ಆಗಿದ್ದಾರೆ. ಅದು ಯೂಸ್ ಮಾಡಿ ಅಂತ ಹೇಳ್ತಾ ಇಲ್ಲ, ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಎಲ್ಲಿಯೂ ಅದನ್ನು ಬ್ಯಾನ್ ಮಾಡಿಲ್ಲ. ಬಟ್ ಇಲ್ಲಿ ನಿಮಗೆ ಇಂಡಿಯಾದಲ್ಲಿ ಯೂಸ್ ನಿಮಗೆ 12 ವರ್ಷದ ಸಪೋಸ್ ಮಾಡಿದ್ರೂ 12 ವರ್ಷಕ್ಕಿಂತ 12 ತಿಂಗಳಿಗಿಂತ ಕೆಳಗಿನ ಮಕ್ಕಳನ್ನು ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಹೇಳಿ. ಮೊನೋಸೋಡಿಯಂ, ಇದು ಅಜಿನೋಮೋಟೋ ಅಂತ ಹೇಳೋದು ಒಂದು ಬ್ರ್ಯಾಂಡ್ ಹೇಳ್ದಂಗೆ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಮೊನೋಸೋಡಿಯಂ ಗ್ಲೂಟಮೇಟು ಅದು ಪಾಪ್ಯುಲರ್ ಹಾಗಾಗಿದೆ. ಹೇಗೆ ವನಸ್ಪತಿ ಅಂದರೆ ಡಾಲ್ಡಾ ಅಂದರೆ ಅರ್ಥ ಆಗುತ್ತೆ, ವನಸ್ಪತಿ ಅಂದರೆ ಅರ್ಥ ಆಗಲ್ಲ. ಆ ರೀತಿ ಅಜಿನೋಮೋಟೋನವರು ಮಾಡಿದ್ದು. ಮೊದಲು ಅಜಿನೋಮೋಟೋನವರು ಹಂದಿಯಿಂದ ಮಾಡ್ತಾಯಿದ್ರು. ಅದು ದೊಡ್ಡ ಇಶ್ಯೂ ಆಯಿತು. ಮಲೇಷ್ಯಾ, ಬೇರೆ ದೇಶಗಳಲ್ಲಿ, ಮುಸ್ಲಿಂ ರಾಷ್ಟ್ರಗಳಲ್ಲಿ ಅಜಿನೋಮೋಟೋ ಅವರು ಹೋರ್ಡಿಂಗ್ ಎಲ್ಲ ಹೊಡೆದು ಹಾಕಿದರು. ಆಮೇಲೆ ಅವರಿಗೆ ಸಿಂಥೆಟಿಕ್ ಆಗಿ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಮತ್ತು ಮಯ್ಯ ಅವರು ಹೇಳಿದಾಗೆ ಟೊಮೆಟೊದಲ್ಲೂ ಇದೆ ಅಂತಕ್ಕಂಥದ್ದು. ಯಾವುದೇ ಒಂದು ರಾಸಾಯನಿಕ ವಸ್ತು ಪ್ರಕೃತಿಯಲ್ಲಿ ಬರ್ತಕ್ಕಂಥದ್ದು ಬೇರೆ, ಕೃತಕವಾಗಿ ತಯಾರು ಮಾಡ್ತಕ್ಕಂಥದ್ದು ಬೇರೆ. ಅದರ ಸ್ವಭಾವ ಪ್ರಭಾವ ಬೇರೆ ಇರ್ತದೆ. ಇದು ಮೊದಲನೇ ನಾವು ಬಹಳ ಕ್ಲಿಯರಾಗಿ ಅರ್ಥ ಮಾಡಿ. ಕಾನೂನಿನಲ್ಲಿ ಅವಕಾಶ ಇದೆ ಇದಕ್ಕೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನು ಗ್ರಾಸ್ ಕ್ಯಾಟಗರಿ ಅಂತಾರೆ, ಜನರಲಿ ರಿಗಾರ್ಡೆಡ್ ಆ್ಯಸ್ ಸೇಫ್ ಅಂತ ಹೇಳಿ ವಿಶ್ವ ಆರೋಗ್ಯ ಸಂಸ್ಥೆಯವರು ಹೇಳಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ನಮ್ಮ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಆಕ್ಟಲ್ಲೂ ಕೂಡ ಅದನ್ನು ಬ್ಯಾನ್ ಮಾಡಿಲ್ಲ ಇದೆ. ಆದರೆ ಏನು ಮಾಡ್ತಾರೆ, ಒಂದು ಕಾನೂನು ಮಾಡ್ತಾರೆ, ಬಣ್ಣ 100 ppm, ಅಜಿನೋಮೋಟೋ 6 ppm ಹಾಕಿ ಅಂತ. ಇದನ್ನು ಯಾರಿಗೆ ಅರ್ಥ ಆಗುತ್ತೆ? ಇದು ಅಡಿಕ್ಟಿವ್ ಅಲ್ಲ. ಇದರಲ್ಲಿ ಏನಾಗಿದೆ ಅಂದರೆ ಅವ್ರು ಹೇಳಿದ್ರಲ್ಲ, ಹಿಂದೆ ಹಂದಿಯಲ್ಲಿ ಮಾಡ್ತಾರೆ, ಬಟ್ ಇವಾಗ ಹಂದಿಯಲ್ಲಿ ಮಾಡ್ತಾ ಇಲ್ಲ. ಕರೆಕ್ಟ್. ಈಗ ಆ್ಯಕ್ಚುಲಾಗಿ ಸೀವೀಡ್ಸ್ ಅಂತ ಹೇಳ್ತಾರೆ. ಸೀವೀಡ್ಸ್ ಅಂದರೆ ಸಮುದ್ರದ ಕೆಳಗಡೆ ಒಂದು ಗಿಡ ಇದೆ, ಆ ಗಿಡದೆಲ್ಲ ಬೆಳೆಯೋದ್ರಿಂದ ಅದರಲ್ಲಿ ಮಾಡ್ತಾ ಇದ್ದಾರೆ. ಬಟ್ ಅದರಿಂದ ಮಾಡಿದ್ರು ಒಂದೇ, ಇದು ಒಂದೇ, ಎರಡು ಎಫೆಕ್ಟ್, ಫೈನಲ್ ಎಫೆಕ್ಟ್ ಒಂದೇ. ಬಟ್ ನೀವು ನಾನು ಹೇಳಿದ್ನಲ್ಲ, ಬೇಸಿಕ್ಕಾಗಿ ನಿಮಗೆ ಟೊಮ್ಯಾಟೊ ಒಂದು 2-3 ಇದರಲ್ಲಿ ನಾವು ಯೂಸ್ ಮಾಡೋದ್ರಲ್ಲಿ ಇದೆ. ಬಟ್ ಅದನ್ನು ಹಾಕಿ ನಿಮಗೆ ಇವಾಗ ಏನಾಗಿದೆ ಅಂದರೆ, ನಾವು ಹೇಳಬಾರ್ದು, ಹೆಚ್ಚಿನ ಕಡೆ ಸಾಂಬಾರಿಗೂ ಹಾಕ್ತಾರೆ. ಅದನ್ನು ಸಾಂಬಾರಿಗೂ ಹಾಕ್ತಾರೆ. ಮನೆ ಪ್ರಭಾಕರ ತಾವೇನೋ ಮಾತಾಡಕ್ಕೆ ಕೊಟ್ರಿ. ಹೇಳಿ, ಮಾತಾಡಿ. ಅಜಿನೋಮೋಟೋ ಹಾಕೋದ್ರ ಬಗ್ಗೆ ಕೇಳಿಸ್ತಾ ಇದೆ, ಹೇಳಿ. ಅಜಿನೋಮೋಟೋ ಮತ್ತು ಈ ಸೋಡಾ ಯೂಸ್ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಈ ಮೊನೋಸೋಡಿಯಂ ಗ್ಲೂಟೋಮೇಟ್ ಅಂತ, ಅಜಿನೋಮೋಟೋ ಇಸ್ ದ ಬ್ರ್ಯಾಂಡ್ ಆಫ್ ಕಂಪನಿ ಅಷ್ಟೇ. ಅದರ ಹೆಸರು ಮೊನೋಸೋಡಿಯಂ ಗ್ಲೂಟೋಮ್ಯಾಟ್ ಅಂತ. ಇದರ ಬಳಕೆ ಇದು ಜಪಾನ್ ದೇಶದಿಂದ ಬಂತು. ಇದು ಹಿಂದೆ ನಮ್ಮ ದೇಶದಲ್ಲಿ ಒಂದು 15 ವರ್ಷದಿಂದ ಇದರ ಬಳಕೆ ಮಾಡ್ತಾ ಇರಲಿಲ್ಲ. ಇದ್ರ ಬಗ್ಗೆ KFC ಬಂದಾಗ ನಂಜುಂಡಸ್ವಾಮಿ ಅವರು ಇದ್ರ ಬಗ್ಗೆ ತುಂಬಾ ಗಲಾಟೆ ಮಾಡಿದ್ರು. ತಮ್ಮ ಅರಿವಿಗಿರ್ಬೋದು, ಅದು ಮಾತಾಡ್ತಾ ಹೋದ್ರೆ ಉದ್ದ ಆಗ್ತದೆ. ಇದು ಇನ್ಫೆಂಟ್ ಬಿಲೋ 12 months ಶುಡ್ ನಾಟ್ ಬಿ ಯೂಸ್ಡ್ ಅಂತ ಇದ್ರ ಮೇಲೆ ಪ್ರಿಂಟ್ ಮಾಡಿದ್ದಾನೆ. ಅಂದ್ರೆ ಗರ್ಭಿಣಿ ಹೆಂಗಸರಿಗೂ ಉಪಯೋಗಿಸಂಗಿಲ್ಲ, ಚಿಕ್ಕ ಮಕ್ಕಳಿಗೂ ಯೂಸ್ ಮಾಡಂಗಿಲ್ಲ ಅಂತ. ಇದು ಇದರ ಬಳಕೆ ಮಾಡ್ತಾ ಇರಲಿಲ್ಲ. ಇದ್ರ ಬಗ್ಗೆ KFC ಬಂದಾಗ ನಂಜುಂಡಸ್ವಾಮಿ ಅವರು ಇದ್ರ ಬಗ್ಗೆ ತುಂಬಾ ಗಲಾಟೆ ಮಾಡಿದ್ರು. ತಮ್ಮ ಅರಿವಿಗಿರ್ಬೋದು, ಅದು ಮಾತಾಡ್ತಾ ಹೋದ್ರೆ ಉದ್ದ ಆಗ್ತದೆ. ಇದು ಇನ್ಫೆಂಟ್ ಬಿಲೋ 12 months ಶುಡ್ ನಾಟ್ ಬಿ ಯೂಸ್ಡ್ ಅಂತ ಇದ್ರ ಮೇಲೆ ಪ್ರಿಂಟ್ ಮಾಡಿದ್ದಾನೆ. ಅಂದ್ರೆ ಗರ್ಭಿಣಿ ಹೆಂಗಸರಿಗೂ ಉಪಯೋಗಿಸಂಗಿಲ್ಲ, ಚಿಕ್ಕ ಮಕ್ಕಳಿಗೂ ಯೂಸ್ ಮಾಡಂಗಿಲ್ಲ ಅಂತ. ಇದು ಅಂದ್ರೆ ಇದು ಒಳ್ಳೆ ಪದಾರ್ಥ ಆಗಿದ್ರೆ ಯಾಕೆ ಇದನ್ನ ಮುದ್ರೆ ಮಾಡ್ತಿರ್ಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಚೈನೀಸ್ ಫುಡ್ ಅಲ್ಲಿ ಇದನ್ನ ಯೂಸ್ ಮಾಡ್ತಾ ಇದ್ರು. ಚೈನೀಸ್ ಫುಡ್ ಅಲ್ಲಿ ಭಾರತದಲ್ಲಿ ಅದಾದ ಮೇಲೆ ಸೌತ್ ಇಂಡಿಯನ್ ಬಂದ್ಬಿಟ್ಟಿದೆ. ಇದನ್ನ ಬಳಕೆ ತಕ್ಷಣ ರುಚಿ ಮತ್ತು ಸ್ವಾದ ಕೊಡುತ್ತೆ ಅಂದ್ಬಿಟ್ಟು ಯಾವುದೇ ಫುಡ್ಗೆ ಹಾಕಿದ್ರು ತಕ್ಷಣಕ್ಕೆ ರುಚಿ ಮತ್ತು ಸ್ವಾದ ಕೊಡುತ್ತೆ. ಅದಾದ್ಮೇಲೆ ಅತ್ಯಂತ ಬಾಯಾರಿಕೆಯಾಗಿ ತಿಂದ ಪರಿಣಾಮವಾಗಿ ಆತನಿಗೆ, ಬಳಕೆ ಮಾಡಿದವನಿಗೆ ಬಹಳಷ್ಟು ದೇಹದಲ್ಲಿ ಏರುಪೇರುಗಳಾಗುತ್ತೆ. ಅನೇಕ ಕೆಟ್ಟ ರೋಗಗಳು ಬರುತ್ತೆ. ಯಾಕಂದ್ರೆ ಎಗ್ಗಮುಗ್ಗ ಆಗ್ತಾರೆ. ಇದಕ್ಕೆ ಪರ್ಸೆಂಟೇಜಸ್ ಎಲ್ಲ ಏನಿಲ್ಲ, ಎತ್ತಿಲ್ಲ. ಇವತ್ತು ಯಾವುದೇ ಕೇಟ್ರಿಂಗ್ ನೋಡಿ, ಯಾವುದೇ ಮ್ಯಾರೇಜಸ್ ನೋಡಿ, ಯಾವುದೇ ಹೋಟೆಲ್ ಅಲ್ಲಿ ನೋಡಿ, ಇದೇ ಬಳಕೆ ಹೆಚ್ಚಾಗ್ಬಿಟ್ಟಿದೆ. ಅದು ಮೈಯವ್ರು ಹೇಳಿದಾಗ ಸಾಂಬಾರು ಕೂಡ ಹಾಕಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಯಾಕಂದ್ರೆ ಸಾಂಬಾರು ತುಂಬಾ ಟೇಸ್ಟಿಗೆ ಬಿಡುತ್ತೆ. ಅಡಿಕ್ಟ್ ಆಗ್ಬಿಟ್ಟು ಪಾರ್ಟಿ ಅಲ್ಲಿಗೆ ಹೋಗ್ತಾನೆ, ಕಸ್ಟಮರ್ ಅಲ್ಲಿಗೆ ಹೋಗ್ತಾನೆ. ಸೊ ಇದಕ್ಕೆ ಇದು ಬೇಕೇ ಆಗಿಲ್ಲ ನಮ್ಮ ದೇಶಕ್ಕೆ. ರೈಟ್ ಸರ್. ದಕ್ಷಿಣ ಭಾರತದ ಆಹಾರ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾದ ಆಹಾರ. ಇದಕ್ಕೆ ಬಳಕೆಗೆ ಬೇಕೇ ಆಗಿರಲಿಲ್ಲ. ಇವತ್ತು ಬಾಣಸಿಗ ಸರಿಯಾಗಿ ಸಿಗ್ತಾ ಇಲ್ಲದ್ರಿಂದ, ನುರಿತ ಬಾಣಸಿಗ ಸಿಗದೇ ಇರೋದ್ರಿಂದ
ತಕ್ಷಣಕ್ಕೆ ರುಚಿ ಮತ್ತು ಸ್ವಾದ ಕೊಡಲಿಕ್ಕೆ ಆಹಾರದಲ್ಲಿ ಇದನ್ನು ಬಳಕೆ ಮಾಡ್ತಾ ಇದ್ದಾರೆ. ರೈಟ್ ಸರ್, ಮಾತಾಡ್ತೀನಿ ನಮ್ಮ ಜೊತೆ. ಮಹೇಶ್ ನಮ್ಮ ಜೊತೆ ಇಷ್ಟೊತ್ತು ಚರ್ಚೆಯಲ್ಲಿ ಭಾಗವಹಿಸಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಇದು ಬಹಳ ಥ್ಯಾಂಕ್ ಯು ಸೋ ಮಚ್. ಫೈನಲ್ ಆಗಿ ಒಂದು ಹೇಳ್ತೀನಿ, ಹೇಳಿ ಸರ್. ಇಡ್ಲಿಯಿಂದ ತಿಂದರೆ ಕ್ಯಾನ್ಸರ್ ಬರೋದಿಲ್ಲ. ರೈಟ್, ಥ್ಯಾಂಕ್ ಯು ವಾಸ್ತವ್ಯ ನಮ್ಮ ಜೊತೆ ಇಷ್ಟೊತ್ತು ಭಾಗವಹಿಸಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಅವ್ರಿಗೆ ಇನ್ನೊಂದು ವಿಚಾರ ಏನಂದರೆ ಅಮಿತ್ ಅವರೇ, ಈ ಏನು ಹೋಟೆಲ್ಸು ನೀವು ಸೆಂಟ್ರಲೈಸ್ಡ್ ಕಿಚನ್ ಅಂತ ಮಾಡ್ಕೊಂಡಿದ್ದೀರಾ, ಅಲ್ಲಿಂದ ನೀವು ಶಿಫ್ಟ್ ಮಾಡ್ತೀರಾ ತಿರ್ಗಾ ಹೋಟ್ಲಿಗೆ, ಅಲ್ಲಿ ಭಾಳಷ್ಟು ಸರಿಯಾಗಿ ಮಾಡ್ತಾ ಇಲ್ಲ. ನಾನು ಭಾಳಷ್ಟು ಸೆಂಟ್ರಲೈಸ್ ಕಿಚನ್ಸು ಏನಂದರೆ 5-6 ಹೋಟ್ಲಿಗೆ ಸೇರಿ ಒಂದು ಕಡೆ ಅಡುಗೆ ಮಾಡ್ತಾರೆ, ಅಲ್ಲಿಂದ ತರ್ತಾರೆ. ಅಲ್ಲಿ ತರಬೇಕಾದ್ರೆ ಕ್ಯಾಟ್ರಿಂಗಿಗೆ ನಿಮ್ಮಲ್ಲಿ ಪರ್ಮಿಷನ್ ಇದೆಯಾ? ಇದೆ, ಲೈಸೆನ್ಸ್ ಕೊಡ್ತೀರಿ? ಹೌದೌದು. ಒಂದು ಕಡೆಯಿಂದ ಒಂದು ಕಡೆಗೆ ಆಹಾರ ಶಿಫ್ಟ್ ಮಾಡ್ಬೋದಾ? ಮಾಡ್ಬೋದಾ? ಎಲ್ಲಿ ನಗ್ತಾ ಇದ್ದೀರಿ? ಅಲ್ಲ, ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಏನಂದ್ರೆ ಯಾವ್ದಂದ್ರೆ ಆ ಬಕೆಟಲ್ಲಿ ತರೋದು, ಹಾಲಿನ ಕ್ಯಾನಲ್ಲಿ ಸಾಂಬಾರ್ಗಳು ತರೋದು, ಎಲ್ಲ ಆಹಾರ ತಯಾರಿಸ್ತಾರೆ ಅಲ್ಲೇ. ಆಮೇಲೆ ಕವರ್ಗಳಲ್ಲಿ ಕಟ್ಟಿಬಿಟ್ಟು ತಂದು ಹೋಟ್ಲಿಗೆ ಶಿಫ್ಟ್. ಕಲ್ಯಾಣ ಮಂಟಪಕ್ಕೆ ಲೈಸೆನ್ಸ್ ಕೊಟ್ಟಿರ್ತೀರಿ, ಅದಕ್ಕೆ ಲೈಸೆನ್ಸ್ ಕೊಡ್ಬೋದಾ? ಕಲ್ಯಾಣ ಮಂಟಪಕ್ಕೆ ಕೊಡಲೇಬೇಕಲ್ವಾ? ಅಲ್ಲ, ಕೊಡ್ಲೇಬೇಕು. ಸರಿ, ಕಮರ್ಷಿಯಲ್ ಬಿಲ್ಡಿಂಗ್ ಲೈಸೆನ್ಸ್ ಕೊಡ್ತೀವಿ. ಎಲ್ಲ ಫಾಸ್ಟ್ ಫುಡ್ ಅಮೆರಿಕಾದ ಕಂಪನಿಗಳು ಇಲ್ಲಿದಾವಲ್ಲ, 6 ತಿಂಗಳು ಹಳೇದು, ಹೆಸರು ಮಾತ್ರ ಫ್ರೆಶ್. ಇವತ್ತು ಜಗತ್ತಲ್ಲಿ ಆಹಾರದ ಬಗ್ಗೆ ಒಂದು ವರ್ಡ್ ಓಡಾಡ್ತಿದೆ ಅಂದ್ರೆ ಫ್ರೆಶ್ ಅಂತ. 6 ತಿಂಗಳು ಹಳೇದು, ಎಲ್ಲ 6 ತಿಂಗಳು ಹಳೇದು. ಅದಕ್ಕೆ ಫ್ರೆಶ್ ಅಂತ ಬ್ರ್ಯಾಂಡ್ ಇರುತ್ತೆ. ಫ್ರೆಶ್ ಡಾಕ್ಟರ್, ಎಲ್ಲರೂ ಫ್ರೆಶ್ ಅಂದ್ರೆ ಹೊಡ್ಕೋಬೇಕು ಸರ್. ಅದಕ್ಕೆ ಈಗ ಎಲ್ಲ ಕೆಲವು ಫುಡ್ ಐಟಮ್ಸ್ ಎಲ್ಲ ಕವರ್ಗಳು ಬರುತ್ತೆ, ಪ್ಯಾಕ್ಡ್ ಬರುತ್ತೆ, ಬೆಸ್ಟ್ ಬಿಫೋರ್ ಯೂಸ್ ಸೋ ಮೆನಿ ಮಂತ್ಸ್ ಅಂತ. ಅದೆಲ್ಲ ಕಂಟ್ರೋಲ್, ಫುಡ್ ಕಂಟ್ರೋಲಿಂದನೇ ಅದೆಲ್ಲ ಅಪ್ರೂವ್. ಸೂಪರ್ ಮಾರ್ಕೆಟ್ ಅಲ್ಲಿ ಇರೋದಲ್ಲ, ಹೋಟೆಲ್ ಒಳಗಡೆ ಹೇಳ್ತಾ ಇರತ್ತೆ. ಕ್ಯಾಟ್ರಿಂಗ್ ಬಗ್ಗೆ ಕೇಳಿದೆ ನಾನು. ಸೂಪರ್ ಮಾರ್ಕೆಟ್ ಬ್ರ್ಯಾಂಡೆಡ್ ಬಿಡಿ. ಕ್ಯಾಟ್ರಿಂಗ್ ಫುಡ್ ಅಲ್ಲ ಮಾಡ್ತಾ ಇದ್ರಿ, ಭಾಳಷ್ಟು ಜನ ಒಳ್ಳೆ ಫುಡ್ಗಳನ್ನು ಕೊಡ್ತಾ ಇದ್ರಿ. ಅದನ್ನು ತಗೊಂಡೋಗೋ ರೀತಿ, ತಗೊಂಡೋಗಿ ಪರ್ಮಿಷನ್ ಇದೆಯಾ? ತೊಗೊಂಡು ಹೋಗ್ಬೋದು, ಅದರಲ್ಲೇನು ತಪ್ಪೇನಿಲ್ಲ. ಆದರೆ ಅದು 60 ಡಿಗ್ರಿ ಟೆಂಪ್ರೇಚರ್ಗಿಂತ ಜಾಸ್ತಿ ಇರಬೇಕು ಬಿಸಿಯಾದ ಆಹಾರ. ಅದನ್ನು ಒಂದು ಸ್ಟೈನ್ಲೆಸ್ ಸ್ಟೀಲ್ ಕಂಟೈನರು ಅಥವಾ ಫುಡ್ ಗ್ರೇಡ್ ವೆಸಲ್ಸ್ ಏನಿದೆ ಅದರಲ್ಲಿ ತೊಗೊಂಡೋಗ್ಬಿಟ್ಟು ಅದನ್ನು ವಿತಿನ್ 4 hours ಸಾಮಾನ್ಯವಾಗಿ ಅದನ್ನು ಕನ್ಸ್ಯೂಮ್ ಮಾಡಿ ಏನೂ ತೊಂದರೆ ಇಲ್ಲ. ಸಿಸ್ಟಮ್ ಇದೆ, ಟೆಂಪರೇಚರ್ ಕಂಟ್ರೋಲ್, ಕ್ಯಾಮ್ರೂನ್ ಬಾಕ್ಸಸ್ ಅಂತ ಹೇಳ್ತೀವಿ. ಕ್ಯಾಮ್ರೂನ್ ಬಾಕ್ಸಸ್ ಅಲ್ಲಿ ನಿಮಗೆ ಟೆಂಪರೇಚರ್ ಕಂಟ್ರೋಲ್ ಹೌದು ಹೊಸ್ತಿದೆ. ಇನ್ನೊಂದು ಆಲ್ಟೋಶಾಮ್ ಅಂತ ಬರುತ್ತೆ, ಅದು ಕೂಡ ಟೆಂಪರೇಚರ್ ಕಂಟ್ರೋಲ್. ನೋಡಿ, ಆಹಾರ ಕೆಲವೊಂದು ಹೇಳ್ತಾರೆ ಡೋಂಟ್ ಲುಕ್ ಅಟ್ ದ ಫಿಶ್, ಇಟ್ ಸ್ಪಾಯ್ಲಿಂಗ್ ಅಂತ. ಅಂದರೆ ಆ ಕಣ್ಣು ಮುಂದೆನೇ ನಿಮಗೆ ಆಹಾರ ಹಾಳಾಗೋಗುತ್ತೆ. ಸೊ ಟೆಂಪ್ರೇಚರ್ ಇಸ್ ದ ಓನ್ಲಿ ವೇ ಯು ಕ್ಯಾನ್ ಕಂಟ್ರೋಲ್. ಎಸ್ಪೆಷಲಿ ನೀವು ಕೇಟ್ರಿಂಗ್ ಆಗಲಿ ಅಥವಾ ನೀವು ಯಾವುದೇ ಒಂದು MNCs ಬಂದಿರೋಂಥ ಫಾಸ್ಟ್ ಫುಡ್ ಆಗಲಿ, ಪ್ರತಿಯೊಂದು ಟೆಂಪ್ರೇಚರ್ ಕಂಟ್ರೋಲ್. ಇಲ್ಲಾಂದರೆ ಇಟ್ಸ್ ನಾಟ್ ಪಾಸಿಬಲ್, ನೀವು ಮೇಂಟೈನ್ ಮಾಡೋದಕ್ಕೆ ಆಗೋಲ್ಲ. ರೈಟ್ ಮೇಡಮ್. ಥ್ಯಾಂಕ್ ಯು ಸರ್, ನಮ್ಮ ಜೊತೆ ಇಷ್ಟು ಚರ್ಚೆಯಲ್ಲಿ ಭಾಗವಹಿಸಿದ್ದು. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ತಮಗೂ ಕೂಡ ಧನ್ಯವಾದ, ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗವಹಿಸಿದ್ರಿ. ಸೊ ಚರ್ಚೆ ಮುಂದುವರಿಸ್ತೀನಿ. ನಮ್ಮ ಜೊತೆ ಅಧ್ಯಕ್ಷರು ಇರ್ತಾರೆ, ಶ್ರೀಪತಿ ರಾಯ್ ಮತ್ತು ರಘು ಡಾಕ್ಟರ್ ಎಲ್ಲ ಇರ್ತಾರೆ. ನಮ್ಮ ಚರ್ಚೆ ಮುಂದುವರಿಸ್ತೀನಿ. ಅದಕ್ಕೆ ಮುಂದೊಂದು ಚಿಕ್ಕ ಬ್ರೇಕ್. ಹೋಟೆಲ್ ಆಹಾರ ಇರಲಿ ಎಚ್ಚರ. ಹೋಟೆಲ್ ಮಾಲೀಕರೇ, ಕಾರ್ಮಿಕರ ಆರೋಗ್ಯಕ್ಕೆ ಹೆಚ್ಚು ಗಮನ ಕೊಡಿ. ಕಾರ್ಮಿಕರನ್ನ ಆಗಾಗ್ಗೆ ವೈದ್ಯಕೀಯ ತಪಾಸಣೆಗೊಳಪಡಿಸಿ. ಕಾರ್ಮಿಕರು ಉಗುರು ಬೆಳೆಸಿದ್ದಾರಾ ಅನ್ನೋದ್ರಿಂದ ಹಿಡಿದು ಅವರು ಶುಭ್ರ ಬಟ್ಟೆ ಧರಿಸ್ತಿದ್ದಾರಾ ಅನ್ನೋದನ್ನು ಗಮನಿಸಿ. ಆರೋಗ್ಯವಂತ ಕಾರ್ಮಿಕರೇ ಹೋಟೆಲ್ಗಳ ನಿಜವಾದ ಆಸ್ತಿ.